ಸಂಪರ್ಕ ಟಿವಿ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಕೂಡ ಗೊಂಬೆನ ಕೂರಿಸಿರ್ತಾರೆ. ಹಾಗೆ ವಿಶೇಷವಾಗಿ ಇವತ್ತು ಪಾಲನೇತ್ರ ಶಾಸ್ತ್ರ ಮನೆಯಲ್ಲಿ ಗೊಂಬೆಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬನ್ನಿ ವೀಕ್ಷಕರೇ, ಇವತ್ತು ಗೊಂಬೆಗಳನ್ನ ಯಾಕೆ ಕೂರಿಸಿದ್ದಾರೆ, ಯಾವ ರೀತಿ ಪದ್ಧತಿ ಇದೆ ಅಂತ ತಿಳ್ಕೊತಾ ಹೋಗೋಣ. ಇವತ್ತು ನಿಮ್ ಮನೆಯಲ್ಲಿ ದಸರಾ ಗೊಂಬೆಗಳನ್ನ ಕೂರಿಸಿದೀರಿ, ಏನ್ ವಿಶೇಷ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? ನಾವು ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ. ನಮ್ ತಾಯಿ ಅಜ್ಜಿ ಆ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದೀವಿ. ಅವಾಗಿಂದ ಇಡ್ತಾ ಇದೀವಿ. ಅದನ್ನ ನಾವ್ ಹಂಗೆ ಮುಂದುವರಿಸ್ಕೊಂಡು ಬರ್ತಾ ಇದೀವಿ. ಯಾವ್ಯಾವ ವಿಶೇಷ ಗೊಂಬೆಗಳನ್ನ ಕೂರಿಸಿದಿರ ಅಂತ? ಫಸ್ಟ್ ಸ್ಟೆಪ್ ಅಲ್ಲಿ ಕೈಲಾಸೇಶ್ವರ ಸ್ವಾಮಿ ಅಂತ ಇಟ್ಟಿದೀವಿ. ಮತ್ತೆ ಸೆಕೆಂಡ್ ಅಲ್ಲಿ ರಾಮ ಸೀತನ್ ಇಟ್ಟಿದೀವಿ. ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ದಶಾವತಾರ ಸೆಟ್ ಇಟ್ಟಿದೀವಿ. ಮತ್ತೆ ಫೋರ್ತ್ ಅಲ್ಲಿ ಲಕ್ಷ್ಮಿ ಸರಸ್ವತಿ ಚಾಮುಂಡೇಶ್ವರಿನ ಇಟ್ಟಿದೀವಿ. ಫಿಫ್ತ್ ಅಲ್ಲಿ ಅಷ್ಟಲಕ್ಷ್ಮಿ ಇಟ್ಟಿದೀವಿ. ಮತ್ತೆ ಸಿಕ್ಸ್ತ್ ಅಲ್ಲಿ ಈ ಶಾಸ್ತ್ರದ ಗೊಂಬೆಗಳು ಅಂತ ಮಾಡಿದೀವಿ, ಅದನ್ನ ಇಟ್ಟಿದೀವಿ. ಪಟ್ಟದ ಬೊಂಬೆ ಅಂತ ಇಡ್ತೀವಿ, ಅದೇ ಮುಖ್ಯವಾದ ಬೊಂಬೆ, ಅದನ್ನ ಇಟ್ಟಿದೀವಿ. ಪಟ್ಟದ ಬೊಂಬೆ ವಿಶೇಷ ಏನು ಅಂದ್ರೆ, ರಾಜರ ಕಾಲದಲ್ಲೆಲ್ಲಾನು ಪಟ್ಟದ ಬೊಂಬೆಗಳು ಬಂದು 9 ದಿನನೂ ಸಹ ಚಾಮುಂಡೇಶ್ವರಿ ಅವತಾರದಲ್ಲಿ ಅವು ಮಾತಾಡ್ತಾ ಇದ್ರಂತೆ. ಪ್ರತಿಯೊಂದು ಬೊಂಬೆಯಲ್ಲೂ ದಸರಾದಲ್ಲಿ ಅವಕ್ಕೆ ಜೀವ ಬರುತ್ತಾ ಇತ್ತಂತೆ. ಹಾಗೆ ಮಹಾರಾಜರು ಹೇಳ್ತಾ ಇದ್ದಿದ್ದು. ಇದಕ್ಕೆ ದಿನನಿತ್ಯ ನೀವು ಪೂಜೆ ಸಲ್ಲಿಸ್ತೀರಾ ಅಂತ? ಹೌದು, ದಿವಸ ಪೂಜೆ ಮಾಡ್ತೀವಿ. 7ನೇ ಸ್ಟೆಪ್ ಅಲ್ಲಿ ಕೃಷ್ಣನ್ ಇಟ್ಟಿದೀವಿ. ಮತ್ತೆ ಹೊಸಕೆ ಎಣ್ಣೆನ್ ಇಟ್ಟಿದೀವಿ. ಮದುವೆ ಸೆಟ್ ಇಟ್ಟಿದೀವಿ. ಇದೆಷ್ಟನೇ ಸ್ಟೆಪ್ ಹೇಳು? 8ನೇ ಸ್ಟೆಪ್ ಅಲ್ಲಿ ಮದುವೆ ಸೆಟ್ ಇಟ್ಟಿದೀವಿ. ಮತ್ತೆ ಈ ಶೆಟ್ರನ್ ಇಟ್ಟಿದೀವಿ. ನೀವು ಹಾಗೆ ವಿಶೇಷವಾಗಿ ಶೆಟ್ರನ್ ಇಟ್ಟಿದ್ದೀರಿ, ವ್ಯಾಪಾರ ಮಾಡ್ತಾರ ಶೆಟ್ರನ್ ಇಟ್ಟಿದ್ದೀರಿ ಅಂತ ಹೇಳಿದ್ರೆ, ಈ ಗೊಂಬೆಗಳನ್ನ ಎಲ್ಲಿ ಕಲೆಕ್ಷನ್ ಮಾಡಿದೀರಿ ಅಂತ? ನಾವು ಒಂದೊಂದು ಫಸ್ಟ್ ಶಾಸ್ತ್ರದ ಬೊಂಬೆನೆ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ಸ್ವಲ್ಪ ತಗೊಂಡು ಇವಾಗ ಇಷ್ಟು ಬೊಂಬೆಗಳು ಆಗಿದಾವೆ. ಎಷ್ಟು ದಿವಸ ಪ್ರದರ್ಶನಕ್ಕೆ ಇಡ್ತೀರಿ ಅಂತ ಗೊಂಬೆಗಳನ್ನ? 9 ದಿವಸ ಇಡ್ತೀವಿ. ವಿಜಯದಶಮಿ ಲಾಸ್ಟ್, ಮಾರನೇ ದಿನ ಎಲ್ಲ ತೆಗೆದು ಬಿಡ್ತೀವಿ. ಮತ್ತೆ ದಿವಸನೂ ಸಾಯಂಕಾಲದ ಹೊತ್ತು ಆರತಿ ಮಾಡಿ ಒಂದೊಂದು ಚರ್ಕ್ ಮಾಡಿ ಮನೇಲಿ ಮುತ್ತೈದೆಯರನ್ನೆಲ್ಲ ಕರೆದು ಮಕ್ಕಳು ಬಂದ್ರೆ ಅವಕ್ಕೂ ಚರ್ಕ್ ಕೊಟ್ಟು ಕಳಿಸ್ತೀವಿ.